ಮುತ್ತಪ್ಪ ರೈ ರಕ್ತ ಸಿಕ್ತ ಇತಿಹಾಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯ್ಕ. ಬ್ಯಾಂಕ್ ಉದ್ಯೋಗಿಯೊಬ್ಬ ಭೂಗತ ಲೋಕದಲ್ಲಿ ಡೆಡ್ಲಿ ಡಾನ್ ಆದ ಅಸಲಿ ಕಥೆ ಇದು. ಸಾಮಾನ್ಯ ಮನುಷ್ಯನ ಅಸಾಮಾನ್ಯವಾದ ಜೀವನದ ಪ್ರಯಾಣವಿದು. 2 ದಶಕಗಳ ಕಾಲ ಬೆಂಗಳೂರು ಅಂಡರ್ ವರ್ಲ್ಡ್ನನ್ನು ಆಡಿದ ಮಾಸ್ಟರ್ ಮೈಂಡ್ ಮುತ್ತಪ್ಪ ರೈ ಡಾನ್ ಆಗಲು ಕಾರಣವಾದ ಆ ಒಂದು ಮೇಜರ್ ರೀಸನ್ ಏನಾಗಿತ್ತು? ದೊಡ್ಡವರ ಜೊತೆ ಸಂಪರ್ಕ ಬೆಳೆದಿದ್ದು ಹೇಗೆ? ಬಳಿಕ ಭೂಗತ ಜಗತ್ತಿನ ತಿಮಿಂಗಲವಾಗಿ ಬೆಳೆದಿದ್ದು ಹೇಗೆ? ಇಲ್ಲಿದೆ ನೋಡಿ, ಮುತ್ತಪ್ಪ ರೈ ರಕ್ತ ಸಿಕ್ತ ಇತಿಹಾಸವೇ ಬಲು ರೋಚಕ. ಭೂಗತ ಲೋಕದ ಅತಿ ರಂಜಕ ಹೆಸರೇ ಮುತ್ತಪ್ಪ ರೈ. ಹೊರದೇಶದಲ್ಲಿಯೂ ರೈ ಅಂದ್ರೆ ಹುಟ್ಟಿಟ್ಟು ನಡುಕ. ಮುತ್ತಪ್ಪ ರೈ ಈ ಹೆಸರು ಭೂಗತ ಲೋಕದಲ್ಲಿ ವೆರಿ ಫೇಮಸ್. ಬ್ಯಾಂಕ್ ಉದ್ಯೋಗಿಯಾಗಿ ಬಾರ್ನಲ್ಲಿ ಕೆಲಸಗಾರನಾಗಿ ಬೆಂಗಳೂರು ಸೇರಿದ್ದ ಡಾನ್ ಮುತ್ತಪ್ಪ ರೈ ಕೆಲವೇ ವರ್ಷಗಳಲ್ಲಿ ಪಾತಕ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದ. ಅಸಲಿಗೆ ಮುತ್ತಪ್ಪ ರೈ ತಾನು ಡಾನ್ ಆಗಬೇಕೆಂದು ಕನಸು ಮನಸ್ಸಿನಲ್ಲೂ ಎನಿಸಿದವರಲ್ಲ. ರೈ ವಿಜಯ ಬ್ಯಾಂಕ್ನಲ್ಲಿ ಮೊದಲು ಕೆಲಸಕ್ಕೆ ಸೇರಿದ್ರು. ಆದರೆ ಬ್ಯಾಂಕ್ನ ಚೆಕ್ ವ್ಯವಹಾರದಲ್ಲಿ ಮೋಸ ಮಾಡಿದ ಆರೋಪಕ್ಕಾಗಿ ಅವರನ್ನ ಕೆಲಸದಿಂದ ತೆಗೆದುಹಾಕಲಾಗಿತ್ತು. ತನ್ನದು ತಪ್ಪಿಲ್ಲದಿದ್ದರೂ ಕೆಲಸದಿಂದ ಸುಳ್ಳು ಆರೋಪ ಮಾಡಿ ತನ್ನನ್ನ ಹೊರಗೆ ಕಳುಹಿಸಲಾಗಿತ್ತು ಅಂತ ಸ್ವತಃ ಮುತ್ತಪ್ಪ ರೈ ಹಲವು ಕಡೆಗಳಲ್ಲಿ ಹೇಳಿಕೊಂಡಿದ್ರು. ವಿಜಯ ಬ್ಯಾಂಕ್ನಲ್ಲಿ ಕೆಲಸ ಕಳೆದುಕೊಂಡು ರೇಖಾ ಅವರನ್ನ ಮದುವೆಯಾಗಿ ಹೊಟ್ಟೆಪಾಡಿಗಾಗಿ ಕೆಲಸ ಹುಡುಕುತ್ತಾ ಬೆಂಗಳೂರು ಸೇರಿದ್ರು ಮುತ್ತಪ್ಪ ರೈ. ಮೊದಲು ಬ್ರಿಗೇಡ್ ರಸ್ತೆಯ ಲೇಡೀಸ್ ಬಾರ್ ಒಂದರಲ್ಲಿ ಕೆಲಸಕ್ಕೆ ಸೇರ್ತಾರೆ. ಇಲ್ಲಿಂದಲೇ ಅವರ ಭೂಗತ ಲೋಕದ ಪರಿಚಯವಾಗುತ್ತೆ. ಬಾರ್ನಲ್ಲಿ ಕೆಲಸ ಮಾಡುತ್ತಿದ್ದ ರೈ ಅವರಿಗೆ ಗೋಲ್ಡ್ ಡೀಲರ್ಗಳಾದ ಅಶೋಕ್ ಶೆಟ್ಟಿ ಮತ್ತು ಭರತ್ ಶೆಟ್ಟಿ ಪರಿಚಯವಾಗುತ್ತೆ. ಇವರ ಮೂಲಕ ಅಮರ್ ಆಳ್ವ ಪರಿಚಯವಾಗುತ್ತೆ. ರೈ ರಕ್ತ ಸಿಕ್ತ ಪುಟಗಳಲ್ಲಿ ಅಚ್ಚಳಿಯದ ರೈ ಡಾನ್ ಆದದ್ದು ಆ ಒಂದು ಭರ್ಪರ ಕೊಲೆಯಿಂದ. ದುಬೈನಿಂದ ಆಫ್ರಿಕಾ ರಷ್ಯಾವರೆಗೂ ಇತ್ತು ರೈ ನೆಟ್ವರ್ಕ್. ರೈ ಎಂಬ ಹೆಸರು ಭೂಗತ ಲೋಕದ ರಕ್ತ ಸಿಕ್ತ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದಿದ್ದು ಮಾತ್ರ ಆ ಒಂದು ಕೊಲೆಯಿಂದ. ಅದುವೇ ಡಾನ್ ಜಯರಾಜರ ಡೆಡ್ಲಿ ಮರ್ಡರ್. ದುಶ್ಮನಿಯನ್ನ ಕಂಡರೆ ಸಾಕು ಎಲ್ಲೆಂದರಲ್ಲಿ ಯಾವುದೇ ಯೋಜನೆಗಳಿಲ್ಲದೆ ಯುದ್ಧಕ್ಕೆ ಮುಂದಾಗುತ್ತಿದ್ದ. ಬೆಂಗಳೂರು ಭೂಗತ ಲೋಕದಲ್ಲಿ ಹುಲಿಯೊಂದು ಬೇಟೆಯಾಡುವ ಮುನ್ನ ಎಷ್ಟು ತಯಾರಿ ನಡೆಸಬೇಕು, ಹೇಗೆ ಹೊಂಚ ಹಾಕಬೇಕು ಎಂದು ಲೆಕ್ಕಾಚಾರ ಹಾಕುವ ಕಲೆಯನ್ನ ಕಲಿಸಿದ ಮೊದಲ ವ್ಯಕ್ತಿ ಮುತ್ತಪ್ಪ ರೈ. ಕೋರ್ಟ್ ಆವರಣದಲ್ಲೇ ನಡೆದಿತ್ತು ಡೆಡ್ಲಿ ಅಟ್ಯಾಕ್. ರೈ ಎದೆಗುಂಡಿಗೆಗೆ ನುಗ್ಗಿದ್ವು 5 ಬುಲೆಟ್ಗಳು. ಕ್ಯಾನ್ಸರ್ ಮಹಾಮಾರಿಯಿಂದ ರೈ ವಿಧಿವಶ. ಆಯಿಲ್ ಕುಮಾರನ ಕೊಲೆಗೆ ಸಂಬಂಧಿಸಿದಂತೆ ರೈ ಕೋರ್ಟ್ಗೆ ಹೊರಡುವ ಸಂದರ್ಭದಲ್ಲಿ ಕೋರ್ಟ್ ಆವರಣದಲ್ಲಿಯೇ ಅವರ ಮೇಲೆ ಕೊಲೆ ಯತ್ನ ನಡೆದಿತ್ತು. ಈ ದಾಳಿಯಲ್ಲಿ ರೈ ಅವರ ಎದೆಗೆ 5 ಗುಂಡು ತಗಲಿತ್ತು. ಅವರ ಕಿಡ್ನಿಗೂ 1 ಗುಂಡು ಹಾನಿ ಮಾಡಿತ್ತು. ಆದರೂ ಬದುಕುಳಿದ ರೈ ಕೊನೆಗೆ ಅಮರ್ ಆಳ್ವ ಅವರಿಗೆ ಸ್ಕೆಚ್ ಇಟ್ರು. ಗುಂಡಿನ ದಾಳಿಗೆ ಒಳಗಾಗಿ ವರ್ಷಗಟ್ಟಲೆ ಆಸ್ಪತ್ರೆಯಲ್ಲಿದ್ದು ಬಿಡುಗಡೆಯಾದ ಮುತ್ತಪ್ಪ ರೈ ಕೊನೆಗೆ ಅಮರ್ ಆಳ್ವ ತನ್ನ ಮಗಳ ಮದುವೆ ಆಹ್ವಾನ ಪತ್ರಿಕೆಯನ್ನ ಹಂಚುವಾಗ ಸ್ಕೆಚ್ ಹಾಕಿ ರೈ ಅವರ ಕೊಲೆಯನ್ನ ನಡೆಸುತ್ತಾರೆ. ಅಲ್ಲದೆ ಈ ಕೊಲೆಯ ನಂತರವೇ ರೈ ದುಬೈ ಸೇರುತ್ತಾರೆ. ಇನ್ನು ಅಂತಾರಾಷ್ಟ್ರೀಯ ಭಯೋತ್ಪಾದಕ ದಾವೂದ್ ಇಬ್ರಾಹಿಂ, ಛೋಟಾ ಶಕೀಲ್ ಅವರ ಜೊತೆಗೂ ಮುತ್ತಪ್ಪ ರೈ ನಂಟು ಇತ್ತು ಅನ್ನೋದು ಇಂದು ಗುಟ್ಟಾಗಿ ಏನೂ ಉಳಿದಿಲ್ಲ. ಮುತ್ತಪ್ಪ ರೈ ಮತ್ತು ಶರತ್ ಶೆಟ್ಟಿ ನಡುವೆ ಭಿನ್ನಾಭಿಪ್ರಾಯ ಬೆಳೆಯುತ್ತೆ. ಪರಿಣಾಮ ಶರತ್ ಶೆಟ್ಟಿ ರೈ ನಕಲಿ ಪಾಸ್ಪೋರ್ಟ್ ಕುರಿತು ದುಬೈ ಸರ್ಕಾರಕ್ಕೆ ಮಾಹಿತಿಯನ್ನ ಕೊಡುತ್ತಾರೆ. ಇದರ ಬೆನ್ನಲ್ಲೇ ರೈ ಅವರಿಗೆ ಅಲ್ಲಿನ ಸರ್ಕಾರ ಭಾರತಕ್ಕೆ ಗಡೀಪಾರು ಮಾಡುತ್ತೆ.
ಇಲ್ಲಿ ಪರಪ್ಪನ ಅಗ್ರಹಾರದಲ್ಲೇ ಕೂತು ಛೋಟಾ ಶಕೀಲ್ ಬಳಿ ವ್ಯವಹಾರ ಕುದುರಿಸುವ ರೈ ಕೊನೆಗೆ ಶರತ್ ಶೆಟ್ಟಿ ಕಥೆಯನ್ನ ಮುಗಿಸಿಬಿಡ್ತಾರೆ. ಅಲ್ಲಿಗೆ ಬೆಂಗಳೂರಿಗೆ ಏಕಮಾತ್ರ ಡಾನ್ ಆಗಿ ಮಿಂಚಿದ್ದು ಇಂದು ಇತಿಹಾಸ. ಸಮಾಜ ಸೇವೆಯಲ್ಲಿ ರೈ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಆದರೆ ಬಿಟ್ಟು ಬಿಡದೆ ಕಾಡಿದ ಕ್ಯಾನ್ಸರ್ ಕೊನೆಗೂ ಅವರ ಅತಿರಂಜಕ ಮತ್ತು ಯಾವ ಸಿನಿಮಾಕ್ಕೂ ಕಡಿಮೆ ಇಲ್ಲದ ರೋಚಕ ಬದುಕಿಗೆ ತೆರೆ ಹಿಡಿಯಿತು. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪ್ರಜಾಶಕ್ತಿ, ಇದು ನಿಮ್ಮ ಧ್ವನಿ.